ನೀವು ವಾಹನ ವಿಮೆಯನ್ನ ಮಾಡಿಸ್ತಾ ಇದ್ದೀರಾ? ಹಾಗಾದ್ರೆ ಈ ವಿಚಾರವನ್ನ ನೀವು ತಿಳಿದುಕೊಳ್ಳಲೇಬೇಕು. ನೀವು ಎಲ್ಲಿಗಾದರೂ ಹೋಗಬೇಕು ಅಂದರೆ ಬೈಕ್ ಬೇಕೇ ಬೇಕು. ದೂರದ ಸ್ಥಳಗಳಿಗೆ ಹೋಗಬೇಕು. ಕಾರು ಪ್ರಯಾಣ ಅನುಕೂಲಕರವಾಗಿದೆ. ಕಾರಿನಲ್ಲಿ ಐಷಾರಾಮಿ ಪ್ರಯಾಣದ ಜೊತೆಗೆ ಮಾಲಿನ್ಯ ಕೂಡ ತಪ್ಪಿಸಬಹುದು. ಮಾರುಕಟ್ಟೆಯಲ್ಲಿ ಬೈಕ್ಗಳು, ಕಾರ್ಗಳು ಕಡಿಮೆ ಬೆಲೆಗೆ ಲಭ್ಯ ಇರೋದ್ರಿಂದ ಸಾಮಾನ್ಯ ಜನರು ಕೂಡ ಅವುಗಳನ್ನು ಖರೀದಿ ಮಾಡ್ತಾರೆ. ಬೈಕ್ ಅಥವಾ ಕಾರು ಹೊಂದಿರುವವರು ವಿಮೆಯನ್ನ ತೆಗೆದುಕೊಳ್ಳುವಂಥದ್ದು ಬಹಳನೇ ಮುಖ್ಯ. ಹೆಚ್ಚುತ್ತಾ ಇರುವಂತಹ ರಸ್ತೆ ಅಪಘಾತಗಳ ಹಿನ್ನೆಲೆಯಲ್ಲಿ ವಿಮೆಯು ನಿಮ್ಮ ವಾಹನಕ್ಕೆ ರಕ್ಷಣಾತ್ಮಕ ಗುರಾಣಿಯಾಗಿದೆ. ಹಾಗಾದ್ರೆ ಈ ವಿಚಾರ ನಿಮಗೆ ಗೊತ್ತಿರಲಿ. ನೀವು ವಾಹನವು ಹಾನಿಗೆ ಒಳಗಾದ್ರೆ ಅಥವಾ ಕದ್ದಿದ್ರೆ ನೀವು ವಿಮಾ ಕಂಪನಿಯಿಂದ ಹೆಚ್ಚಿನದನ್ನ ಪಡೆಯೋದಿಲ್ಲ. ನೀವು 1 ವರ್ಷದಲ್ಲಿ ವಿಮಾ ಕ್ಲೈಮ್ ಮಾಡದೇ ಇದ್ರೆ ಕಂಪನಿಗಳು ಮುಂದಿನ ವರ್ಷದಲ್ಲಿ ಪಾವತಿಸಿದ ಪ್ರೀಮಿಯಂನಲ್ಲಿ ರಿಯಾಯಿತಿಗಳನ್ನು ನೀಡುತ್ತೆ. ಪ್ರೀಮಿಯಂಗಳ ಮೇಲೆ ರಿಯಾಯಿತಿಗಳನ್ನು ನೀಡುವ ಕಂಪನಿಗಳನ್ನು ಮೊದಲು ಆಯ್ಕೆ ಮಾಡಿ. ವಾಹನ ಕಳ್ಳತನವನ್ನು ತಡೆಗಟ್ಟಲು ಕಳ್ಳತನ ವಿರೋಧಿ ಸಾಧನಗಳನ್ನು ಸ್ಥಾಪಿಸಿ. GPS ಟ್ರ್ಯಾಕರ್ಗಳು, ಗೇರ್ ಲಾಕರ್ಗಳು ಹಾಗೆ ಎಂಜಿನ್ ಎಮೋಲೈಸ್ಗಳನ್ನು ಇತ್ಯಾದಿಗಳನ್ನು ಸ್ಥಾಪಿಸಿ. ಅಂತಹ ಸಾಧನಗಳನ್ನು ಹೊಂದಿರುವ ವಾಹನಗಳಿಗೆ ಕಂಪನಿಗಳು ಪ್ರೀಮಿಯಂಗಳ ಮೇಲೆ ಕೊಡುಗೆ ಕೂಡ ನೀಡುತ್ತೆ. ಅಗ್ಗವಾಗಿದೆ ಎಂಬ ಕಾರಣಕ್ಕೆ ಪಾಲಿಸಿಯನ್ನ ಖರೀದಿಸಬೇಡಿ. ಪಾಲಿಸಿಯನ್ನ ಸಂಪೂರ್ಣವಾಗಿ ಸಂಶೋಧನೆ ಮಾಡಿ. ನಿಮಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತಹ ಪಾಲಿಸಿಯನ್ನ ಮಾತ್ರ ಆಯ್ಕೆ ಮಾಡೋದ್ರಿಂದ ನಿಮ್ಮ ವಾಹನವನ್ನ ನೀವು ರಕ್ಷಿಸಬಹುದಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.